ಹೋದವ್ರನ್ನ ಮ್ಯಾಗ ಗಳಬಾರ್ದು, ಇದ್ದವ್ರ ಮ್ಯಾಗ ಹತ್ರ ಸುಖ ಆಗತ್ತದ. ಅಳಬೇಕೇವ, ಚಲೋ ಅಳಬೇಕ್ರಿ. ಮತ್ತ ಹೆಣ್ಮಕ್ಕಳು ತಾಯಿ ತಂದಿ ಸತ್ ಬಳಕ ಅಕ್ಕ ತಂಗಿಯರ್ ಅಳತಿರ್ತಾರ. ನೀ ಹೋದಿಯಪ್ಪ ದೀಪಾವಳಿಗೆ ನನಗೆ ಯಾರ ಕರ್ಕೊಂಡು ಬರ್ದವರು, ಹೇ ಕಾಶಿ ಹೇಳ್ತಿರ್ತಾರ. ಹಿಂಗತ್ರ ಆ ಮನಿಗೆ ಹೋಗ್ತೀರಿ ನೀವು? ಹೆಂಗ್ ಅಳಬೇಕು ಗೊತ್ತೇನ್? ಯಪ್ಪ ನೀವು ಹೋದ್ರು ನನಗೆ ಚಿಂತಿಲ್ಲೋ ಕಾಶಿ, ನಮ್ಮ ಅಣ್ಣಂದ್ರ ನಿನಕ ಹೆಚ್ಚಿಗೋ. ನಮ್ಮ ಅತ್ತಿಗೆ ಅಂದ್ರೆ ಯವ್ವೋ ಹಡದ ತಾಯಿಕ್ಕಿಂತಲಿ ಹೆಚ್ಚಿಗೆ. ಏ ಯವ್ವ ಹಿಂಗೊಳಬೇಕು ಅಂದ್ರ ಅಣ್ಣನ ಹೆಂಡತಿ ನಿಮ್ಮನ್ನ ಕರಿತಾಳ, ಬಗಿತಾಳ, ತಿನ್ನಿಸ್ತಾಳ, ಉಣಿಸ್ತಾಳ. ನಮ್ಮ ಅಮ್ಮನ ಕೈಲಿ ಅಂತ ಅಡಿಗೆ ಅಂದು ಉಂಡಿಲ್ಲವೋ. ನಮ್ಮ ಅಣ್ಣನ ಹೆಂಡತಿ ನನಗೆ ಬಿಟ್ಟು ತುತ್ತ ಹಾಕಲ್ಲೇ. ಹಿಂಗಳಬೇಕು. ಕಾಶಿಗೆ ಹೋಗಿದ್ರು. ಈ ಕಡೆ ಎಮ್ಮ ಗರ್ಭವತಿ ಅದಾಳ. ತಿಂಗಳುಗಳೆಲ್ಲ ಉರುಳಿದಾವೆ. ನವಮಾಸ ತುಂಬಿದವ. ಆಕೆಗೆ ಹೆರಿಗೆಯಾಗಿದೆ. ಬಹಳ ಸುಂದರವಾಗಿರತಕ್ಕಂಥ ಗಂಡ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮ್ಯಾಗಿನ ಬೊಂಗಾದ ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ರಿ, ಈ ಸೌಂಡ್ ತೆಳಗಿನ ಜಾಸ್ತಿ ಇಡ್ರಿ, ಸಮಾನ ಇಡ್ರಿ. ಗಂಡ ಮಗನಿಗೆ ಜನ್ಮ ಕೊಟ್ಟಾಗ ಬಹಳ ಸಂತೋಷ ಆಗ್ತಾ ಇದೆ. ಸಾಧುನಿಂದ ಸಂಪತ್ತ ಸಂತಾನ ಎರಡೂ ಆತಲ್ಲ, ನಿಜಕ್ಕೂ ನಾವು ಭಾಗ್ಯಶಾಲಿಗಳು ಅಂತ ಹೇಳಿ ಇಲ್ಲಿ ಸಂತೋಷ ಪಡುತ್ತಿದ್ರು. ಅಲ್ಲಿ ಸಾಧು ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ಮಂದಿರಕ್ಕೆ ಬಂದು, ತಂಗಿ ಪುಟ್ಟ ಅಲ್ಲಿ ಕುತ್ಕೊಂಡು ಅವ್ರ ಮಗಳು ಈ ಕಡೆ ಮುಖ ಮಾಡುವ, ಆ ಕಡೆ ಏನ್ ಮಾಡಾಕತ್ತೀರಿ? ಇಲ್ಲಿ ಮೊಬೈಲ್ ಸರ್ಚ್ ಮಾಡಾಕತ್ತೀರ? ಮೆಹಂದಿ ಇಲ್ಲಿ ಹಚ್ಕೋಕತ್ತೀರಿ? ಎಂತ ಹಣಿ ಬರ. ಅದು ಮಡಿವಾಳ ಪೇಳ ಸುಳ್ಳಲ್ಲ. ಏನ ನಡೀತಾದೋ ಮುಂದೇನ ನಡೀತಾ. 400-500 ವರ್ಷಗಳ ಹಿಂದೆ ಹಾಡಿದ್ರವ್ರು. ಕೂನ ಸಿಗಲಾರ್ದಂಗಾಗೈತಿಪ್ಪ ಜಗಜನರಾರೈತಿ. ನಮ್ ಸಂಗಣ್ಣವ್ರು ಹೇಳಿದ್ರು, ಯಪ್ಪ ನಾ ಬೆಂಗಳೂರಿಗೆ ಹೋಗಿದ್ದೆ, ಗಂಡ ಯಾವುದು ಹೆಣ್ಣು ಯಾವುದು ಒಂದು ಗೊತ್ತಾಗೋದು ನನಗೆ ಅಂತ ಹೇಳಿದ್ರು. ಡ್ರೆಸ್ನ ಹಂಗ್ ಬಂದವರಿಗೆಲ್ಲ ಭಾರತ ದೇಶದ ಸನಾತನ ಸಂಸ್ಕೃತಿ ನಮ್ಮೆಲ್ಲ ಡ್ರೆಸ್ವನ್ನೆಲ್ಲ ವಂಚಿತ ಮಾಡಿ ಅದರಿಂದ ದೂರ ಆಗಿ ಹೊರಗಿನ ದೇಶದ ಡ್ರೆಸ್ಗಳೇ ನೀವೆಲ್ಲ ಬಹಳ ಅವಲಂಬನ ಮಾಡಿಕೊಂಡಿದ್ದೀರಿ. ಹೊರಗಿನ ದೇಶದ ಬಟ್ಟೆಗಳಿಗೆ ಮಾನ ಇಲ್ಲ, ಬೆಲೆ ಇಲ್ಲ, ಮರ್ಯಾದೆ ಇಲ್ಲ. ಎಲ್ಲಿ ಮರ್ಯಾದೆ ಅದ ಹೇಳ್ರಿ? ಎಲ್ಲವೂ ಹೊರಗಡೆ, ಒಳಗೇನಿಲ್ಲದು. ಅಂತ ಸಂಸ್ಕೃತಿಯನ್ನು ನೀವೆಲ್ಲ ಅಟೆಂಡ್ ಮಾಡಕತ್ತಿದ್ದೀರಿ. ಬಹುಶಃ ಒಂದು 50 ವರ್ಷದ ಹಿಂದೆ ನಮ್ಮ ದೇಶದ ರಾಷ್ಟ್ರಪತಿ ಇದ್ಲೊಬ್ಬಕಿ ತಾಯಿ. ಅವ್ರು ನೋಡಿರ್ಬೇಕು ತಾವೆಲ್ಲ ಈ ಪತ್ರಿಕೆ ಒಳಗ. ಅವ್ರ ಹೆಸರು ಏನಿತ್ತಲ್ಲ, ಶಿವಾಜಿ ಅವರೇ. ಸ್ಮರಣ ಬಾಳದವರಿಗೆ ಆದರೂ ಫ್ಲಾಶ್ ಆಗಂಗಿಲ್ಲ, ಮೊಬೈಲ್ದಾಗ ಡೌನ್ಲೋಡ್ ಆಗಿರ್ತಾವ. ಪ್ರತಿಭಾ ತಾಯಿ ಪಾಟೀಲ್ ತಲೆ ಮೇಗಿನ ಶರಗಿ ಎಂದೂ ಜಾರ್ಲಿಲ್ರಿ. ಭಾರತ ದೇಶದ ರಾಷ್ಟ್ರಪತಿ ಇದ್ರು. ಇದು ನಮ್ಮ ಸಂಸ್ಕೃತಿ. ಆದ್ರೆ ಈಗ
ಬಹಳ ಬದಲಾವಣೆ ಆಗಿದೆ. ಆದಷ್ಟು ಮಟ್ಟಿಗೆ ನಮ್ಮ ಸೌಂದರ್ಯ, ನಮ್ಮ ಶಿರಿ, ನಮ್ಮ ಒಡವೆ ವಸ್ತುಗಳು, ನಮ್ಮ ಆಭರಣಗಳು, ತಾವು ಅದನ್ನ ಹಾಳು ಮಾಡಬೇಡ್ರಿ ಅಂತ ನಾನು ಪ್ರವಚನ ಮಾಧ್ಯಮದಲ್ಲಿ ನಿಮ್ಗೆಲ್ಲ ವಿನಂತಿ ಮಾಡ್ಕೋತಾ ಇದ್ದೀನಿ. ಹೆಣ್ಮಕ್ಳು ದೇಹದಿಂದ ಬಹಳ ಮರ್ಯಾದೆಗೆ ಇರಬೇಕ್ರಿ. ನಾವು ಹಿಂದಿನ ಕಾಲದಲ್ಲಿ ನೋಡಿದ್ದೆ, ನಾನು ಸುಮಾರು 10-11 ವರ್ಷದವರಿದ್ದಾಗ ಅಲ್ಲಿ ನಮ್ಮಲ್ಲಿ ಬಸವೇಶ್ವರ ದೇವಸ್ಥಾನ ಅಂತಿದೆ, ಮಧ್ಯದಲ್ಲಿ ಒಂದಿಷ್ಟು ಅಂಗಳದ ನಮ್ಮ ಸಿದಾನಂದ ಸ್ವಾಮಿಗಳ ಆವರಣದಲ್ಲಿ. ಹೀಗೆ ಅವಾಗಿನ ಹೆಣ್ಮಕ್ಳೆಲ್ಲ ನಮ್ಮದು ಹಳ್ಳಕ್ಕೆ ಹೋಗಿ ನೀರು ತರ್ತಿದ್ರು. ನೀವೆಲ್ಲ ಹೊಳಿಗೆ ಹೋಗಿ ನೀರು ತರ್ತಿದ್ರಿ ಆಗಿನ ಕಾಲದಲ್ಲಿ. ನೀರು ತರುವಾಗ, ತಂಬಿಗೆ ತಂಡು ಹೋಗಾಗ, ಹೊಲಕ್ಕೆ ಹೋಗಾಗ, ಏನ ಬ್ಯಾರೆ ಕೆಲ್ಸಕ್ಕೆ ಹೋಗಾಗ ತಲೆ ಮ್ಯಾಗಿನ ಶರಗ ಜಾರ್ತು ಅಂತಂದ್ರ ಕಟ್ಟಿ ಮ್ಯಾಗ ಕುತ್ಕೊಂಡಿಲ್ಲದ ಹಿರಿಯರ ಏ ಕ್ವಾಡಗ ಹಿಂಗ್ ಕೂಗ್ತಿದ್ರು. ಹೆಣ್ಮಗಳು ನೋಡಿದಾಗ ಆಕಿ ಗಾಬರಿ ಆಗಿ ಅವಸರ್ಲಿ ಮತ್ತೆ ತನ್ನ ಶರಗನ್ನು ಹಿಂಗ್ ಮುಚ್ಕೊಂಡು ಬೇತಲ್ ಕಾಣಿಸ್ತಿತ್ತಿಲ್ರಿ ಅವಾಗಿನ ಹೆಣ್ಮಕ್ಳಿಗೆ. ಕಾಣಿಸ್ತಿತ್ತು. ಈಗ್ರಿ ಬೇತ್ಲಾನೇ ಇಲ್ಲ. ಏನು ಪ್ರೀತಿ, ಸೌಂದರ್ಯ ಬಹಳ ಮರ್ಯಾದೆ ಇರಬೇಕು. ಇರ್ಲಿ, ಸ್ವಲ್ಪ ಸಂಸ್ಕಾರ ಅಳದು ಹೋಗ್ಬಾರದು ಅಂತ ಹೇಳಿ ಮಾತಾಡ್ತಿದ್ದೀನಿ ವಿನಃ ಬೇರೆ ನಿಮ್ಮನ್ನ ಅಪಮಾನ ಮಾಡ್ಬೇಕಂತೆಲ್ಲ ನಿಮಗೆ ಮಾನ ಬರುವಂತ ಮಾತುಗಳೇ ಹೇಳ್ತಾ ಇದ್ದೀನಿ. ಬಹಳ ಗೌರವಿತಿ ಹಿರಿಯರಿಗೆ ಹಿಂದಿನ ಕಾಲದಲ್ಲಿ, ಈಗ ಇಲ್ಲ. ಈಗ ನಮ್ಮ ಶಿವಾಜಿಯವರು, ಸಂಗಣ್ಣವರು ಬಿಟ್ರೆ ಮುಂದಿನ ಎಂಥ ವ್ಯಕ್ತಿಗಳು ಬರ್ತಾರ ಗೊತ್ತಿಲ್ಲ. ಅವ್ರ ಬಗ್ಗೆ ನಿಮ್ಗೆಲ್ಲ ಗುರುತಿದೆ. ಅವರ ಒಂದು ಅಡಿಕೆ ಹೋಳು ಸಹಿತ ಬಾಯಾಗ ಹಾಕಲಾರದಂತಹ ವ್ಯಕ್ತಿಗಳು. ಮೌಸ ಮಜ್ಜೆಗಳಿಲ್ಲ, ಶೆರೆ ಇಲ್ಲ, ಗಾಂಜಾ ಅಪ್ಪು ಯಾವುದಲ್ಲ. ಎಷ್ಟು ಸರಳದಾರಂದ್ರೆ ದೊಡ್ಡ ವಿದ್ಯಾವಂತರವರು. ಇಷ್ಟೆಲ್ಲ ಇದ್ರು ಸಮಾಜಕ್ಕಾಗಿ, ಗ್ರಾಮಕ್ಕಾಗಿ, ಕ್ಷೇತ್ರಾಭಿವೃದ್ಧಿಗಾಗಿ ಬಹಳ ಶ್ರಮ ಪಡ್ತಾ ಇದ್ದಾರೆ. ಅದ್ ದಯವಿಟ್ಟು ಸೀರೆ ಉಟ್ಟ ತಾಯಿಯಂದರ ಶೃಂಗಾರ ಯಾವ ಬಟ್ಟೆಯಲ್ಲಿ ಕೂಡ ಬರುವುದಿಲ್ಲ. ತಾಯಿ ತಂದೆ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು. ನಮ್ಮ ಕನ್ನಡ ಮಾತಿಗೆ ಏನವ್ರ ಡ್ರೆಸ್, ಪಂಜಾಬ್ ಡ್ರೆಸ್ ಅವ್ರೆ, ಚೂಡಿದಾರ್ ಅದಾವ, ಏನದ ಕನ್ನಡ ಮಾತೆ ಫೋಟೋಕ್ಕೆ ಏನದ ಚಿತ್ರ, ಏನದ ಹೇಳು. ಎಂತಹ ಶೇರಿಗಳು, ಆಭರಣ. ಭಾರತ ಮಾತೆಗೆ ನಮ್ಮ ಸಂಸ್ಕೃತಿಯನ್ನ ನಾವು ಎಂದು ಅದನ್ನ ಕಡೆಗಾಣಿಸಬಾರದು, ಅದನ್ನ ಆಧಾರಪೂರ್ವಕವಾಗಿ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ ಮುಂದೆ ವಿಷಯದ ಕಡೆ ಹೋಗ್ತಾ ಇದ್ವಿ. ಬಾಳ ಹೇಳುದದ, ಆದರೂ ಸಮಯ ಕಡಿಮೆ ಅದ. ಅಲ್ಪಶ್ಯ ಕಾಲೋ, ಸಮಯ ಕಡಿಮೆ ಅದ. ಗಂಗಾ ಸ್ನಾನ ಮಾಡುತ್ತಿದ್ದ, ಮಾಡ್ಕೊಂಡು ಬಂದ, ಸಾಧು ಮುತ್ಯ ವಿಶ್ವನಾಥನ ಮಂದಿರಕ್ಕೆ ಹೋದ, ದರ್ಶನ ಮಾಡಿದ, ಅಭಿಷೇಕ ಮಾಡಿಸಿದ, ಮಹಾಪೂಜೆ ಮಾಡಿಸಿದ. ಟ್ರಸ್ಟ್ ಕಡೆ ಹೋಗಿ ಬಿಲ್ ಮಾಡಿಸಿದ. ಇಂದಿನ ದಾಸೋಹದ ವೆಚ್ಚ ನಾನ ಕೊಡ್ತೀನ್ರಿಪ್ಪ, ಬಿಲ್ ಮಾಡಿ ಅಂತ ಹೇಳ್ತಾನೆ. ದೇವಸ್ಥಾನದ ಹಿಂದ್ಗಡೆ ಹೋಗಿ ತನ್ನ ಕೈಯೊಳಗಿರತಕ್ಕಂಥ ಬೆತ್ತ ಅದನ್ನು ಬಿಚ್ಚಿ ನೋಡ್ತಾನ. ಒಳಗ ಹಣ ಇಲ್ಲ, ಕಲ್ಲು ತುಂಬ್ಯಾವ. ಸಾಧು ಗಾಬರಿ ಆದ. ಏನಾತಪ್ಪ ಇದು? ನಾನ್ ಮೊದಲೇ ಇದನ್ನೆಲ್ಲ ತ್ಯಾಗ ಮಾಡಿ ಹೊರಗೆ ಬಂದವ, ಆದರೂ ದಾನ ಮಾಡಿದ ಭಕ್ತಾದಿಗಳಿಗೆ ಲಕ್ಷ್ಯದಾಗಿಲ್ರಿ. ಈ ಧರ್ಮ ಈಗ ಎಲ್ಲಿ ನಿಂತದ, ಎದ್ರ ಮ್ಯಾಗ ನಿಂತದ ಅಂತ ಕೇಳಿದ್ರ, ಧರ್ಮ ಮತ್ತು ಮೊದಲಿಗೆ 4 ಕಾಲಿನ ಮ್ಯಾಗ ನಿಂತಿತ್ತು. ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ. ಬಸವಣ್ಣನ 4 ಕಾಲಗಳೇ 4 ಧರ್ಮದ ಸಂಕೇತ. ಒಂದನೆಯದು ಸತ್ಯ, ಎರಡನೇದು ತಪ, ಮೂರನೇದು ಯಜ್ಞ,
ನಾಲ್ಕನೇದು ದಾನ. ಕೃತಯುಗದಲ್ಲಿ ಸತ್ಯದ ಮೇಲೆ, ತ್ರೇತಾಯುಗದಲ್ಲಿ ತಪದ ಮೇಲೆ, ದ್ವಾಪಾರಯುಗದ ಮೇಲೆ ಯಜ್ಞದ ಮೇಲೆ, ಕಲಿಯುಗದೊಳಗ ದಾನದ ಮೇಲೆ ಒಂದ ಕಾಲ ಮೇಲೆ ಇಟ್ಕೊಂಡಿದೆ ಧರ್ಮ. ಆದ್ದರಿಂದ ದಾನ ಮಾಡಿ ಮಾಡಿ ಅಂತ ಯಾಕೆ ಹೇಳುವ ಉದ್ದೇಶ ಅಂತಂದ್ರೆ, ಕಲಿಯುಗದಲ್ಲಿ ನೀವು ಇಂಥ ಸತ್ಕಾರ್ಯಕ್ಕೆ, ಸದ್ಧರ್ಮ ಕಾರ್ಯಕ್ಕೆ, ಜಾತ್ರಾ ಉತ್ಸವಗಳಿಗೆ ನೀವು ದಾನ ಮಾಡಿದ್ರೆ, ಹಣವಾಗಲಿ, ಬೆಳ್ಳಿಯಾಗಲಿ, ಬಂಗಾರವಾಗಲಿ, ದವಸ ಧಾನ್ಯಗಳಾಗಲಿ, ಏನ್ ದಾನ ಮಾಡ್ತೀರಲ್ಲ, ಆ ದಾನದ ಪುಣ್ಯ ಸತ್ಯ, ತಪ, ಯಜ್ಞ, ಈ ಮೂರು ಧರ್ಮದ ಒಂದು ಆಶೀರ್ವಾದ ದಾನ ಮಾಡೋದ್ರಲ್ಲೇ ಸಿಗುತ್ತೆ ಅಂತ ಧರ್ಮಶಾಸ್ತ್ರದ ನೇಮದ. ಆದ್ದರಿಂದ ನೀವು ದಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಾಧು ಏನಂತಾನ, ದಾನ ತಗೋಬೇಕು. ಏತಕ್ಕಾಗಿ ಅಂತಂದ್ರೆ, ಕೊಟ್ಟವರ ಜನ್ಮಕ್ಕೆ, ಪರಿವಾರಕ್ಕೆ ಪ್ರತಿಯಾಗಿ ಪುಣ್ಯ ತಟ್ಟುವಂಗ ನಾವು ಅಂಥ ಕಾರ್ಯ ಮಾಡಕ್ಕಾದ್ರ ತಗೋಬೇಕು. ಇಲ್ಲ ನಮ್ಮ ವೈಭೋಗಕ್ಕಾಗಿ ತಗೊಂಡಿವಿ ಅಂತಂದ್ರ ಕೊಟ್ಟವರಿಗೆ ಪಾಪ ಬರ್ಲದು, ತಗೊಂಡೇನದನ್ನ ವಿನಿಯೋಗ ಮಾಡ್ತಾನಲ್ಲ ಅವನಿಗೆ ಮಾತ್ರ ಪಾಪ ತಟ್ಟಲಾರದೆ ಬಿಡುವುದಿಲ್ಲ. ಸಾಧು ಅಂದ, ನಾನು ಅಪರಾಧಿಯಾದೆ, ಪಾಪಿಯಾದೆ, ಕಾರಣ ಭಕ್ತಿದಿಂದ ದೇವನಿಗೆ ಅರ್ಪಿತವಾಗಲಿ ಅಂತ ನನ್ಗೇನು ಹಣ ಕೊಟ್ಟಿದ್ರು ಅದು ವಿನಿಯೋಗ ಆಗ್ಲಿಲ್ಲ, ನಾನು ಜನರಿಗೆ ಮೋಸ ಮಾಡಿದ್ನಲ್ಲ, ಇಂಥ ಮೋಸ ಮಾಡಿದ ಜೀವನ ಇಡಬಾರದಂತ ಹೇಳಿ ಗಂಗಾ ನದಿಗೆ ಬಂದು ಕಂಕಿಗೆ ಕಲ್ ಕಟ್ಕೊಂಡು ಜಿಗದು ಪ್ರಾಣ ಬಿಟ್ಟ. ಇದಕ್ಕೇನಂತಾರೆ, ಪ್ರಾಯಶ್ಚಿತ ಅಂತ ಕರೀತಾರೆ. ನಾವು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆಯನ್ನು ಅನುಭೋಗಿಸಬೇಕು. ಪಂಡರಿಪುರದ ಪಾಂಡುರಂಗನ ಭಕ್ತ ಗೋರಾ ಕುಂಬಾರ ಹಿಂಗ ಮಾಡದ. ಈ ಕೈಗಳು ಆಣೆ ಆಗ್ಯದ, ಮೊದಲನೇ ಹೆಂಡತಿ ಆಣೆ ಇಟ್ಟಿಳಂತ, ನನಗ ಬಂದ ನೀ ಮುಟ್ಟದಿ ಅಂತಂದ್ರೆ ಪಾಂಡುರಂಗನ ಆಣೆ ಆಗ್ಯದ ಅಂತೇಳಿ ದೊಡ್ಡ ಕಥೆ ಅದ. ಸುಮ್ಮ ಸಂದರ್ಭ ಹೇಳ್ತೀನಿ ನಿಮ್ಗೆ. ಆಕಿನ ಮುಟ್ಟುದಿಲ್ಲ ಆಣೆ ಇಟ್ಟಿನಿ ಅಂತೇಳಿ ತನ್ನ ತಂಗಿಗೆ ಮಾಡಿದ್ಲಕ್ಕೆ ಮತ್ತೆ ಎರಡನೇ ಹೆಂಡತಿ. ಮಾವ ಹೆಣ ಕೊಟ್ಟು ಹೋಗಾಗ ಅವನಿಗೆ ಹೇಳದನಂತ, ಮೊದಲಿನ ಹೆಂಡತಿಗೆ ಹ್ಯಾಂಗ ನೋಡ್ಕೊಂಡು ಬಂದಿದೆ ಹಂಗೆ ನೋಡ್ಬೇಕಪ್ಪ ಅಂತಂದ ಕೂಡಲೇ ಆಕಿಗೆ ಮುಟ್ಟಲ್ಲ ಅಂದ ಬಳಕ ಈಕಿನ ಮಾಡ್ಕೊಂಡಿದ್ರೆ ಈಕಿನರ ಹೆಂಗ್ ಮುಟ್ಟಬೇಕಂತ ಆಕಿನ ಮುಟ್ಟದೇ ಇದ್ದ. ರಾತ್ರಿ ಅವನಿಗೆ ನಿದ್ದಿ ಹತ್ತದ ಬಳಕ ಇಬ್ರು ಎಡಕ ಬಲ್ಕ ಬಂದ್ ಮಲ್ಕಂಡ್ರ. ಅವನಿಗೆ ಗುರುತಾಗ್ಲಿಲ್ಲ. ನಿದ್ದಿಗಣ್ಣಾಗ ಆಕಿ ಸಣ್ಣ ಹೆಂಡತಿ ಎದಿ ಮೇಲೆ ಕೈ ಬಿದ್ದು ಎಚ್ಚರಾಗಿ ನೋಡ್ತಾನ, ಆಣಿ ಮಾಡಿದ್ನಿಲ್ಲ, ಮುಟ್ಟುವುದಿಲ್ಲ ಅಂತ ಈ ಕೈಗಳು ಸುಸುಪ್ತಾವಸ್ಥೆಯಲ್ಲಿ ಹೋಗಕ್ಕಿನ ಎದಿ ಮ್ಯಾಗ ಬಿದ್ದಾವ ಅಂತಂದ್ರೆ ಇದು ಪಾಂಡುರಂಗನ ಧ್ಯಾನ ಮಾಡ್ಲಕ್ಕ ಅಶುದ್ಧ ಆದವು, ಇವು ಫಲಸಾದ ಕೈಗಳಂತ ಆ ಎರಡೂ ಕೈಗಳನ್ನು ತಾನೇ ಕಡ್ಕೋತಾನ. ಇದಕ್ಕೆ ಪ್ರಾಯಶ್ಚಿತ ಅಂತಂತಾರೆ. ಕೋರ್ಟ್ ಕಚೇರಿಗಳು ಹೋಗುವ ಮುನ್ನ ಮಾಡಿದ ತಪ್ಪಿಗೆ ನೀವು ಅಪರಾಧಿಗಳು ಒಪ್ಕೊಂಡ್ರಿ ಅಂದ್ರೆ ಮುಗಿದ ಹೋತು. ಚಿದಾನಂದ ಮುತ್ಯ ನಿಮ್ಮನ್ನು ಕ್ಷಮಾ ಮಾಡ್ತಾನ, ಆಶೀರ್ವಾದ ಮಾಡ್ತಾನಂತೇಳಿ ಸಾಧು ಮುತ್ಯ ಮತ್ತೆಲ್ಲ ಮಾಡಿನೂ ಎಲ್ಲ ಮನಾಣಿ ಮಾಡವ್ರು ಇದ್ರಂದ್ರೆ ಇಲ್ಲೇ ನಿರ್ಲಿಕ್ಕಿಲ್ಲ. ಅವ್ರು ನಮ್ಮ ಕಡೆ ಹೇಳ್ತೀವಿ, ನಮ್ಮ ಊರ್ ಕಡೆ ಸ್ವತಃ ನೋಡಿ ಇವ್ರು ನಾವು ಕಳ್ತನ ಮಾಡೋದು ಮತ್ ಮಾಡಿಲ್ಲ ಅಂತ ದೇವ್ರ ನೆತ್ತಿ ಬಿಡದವ್ರು ಬಹಳ ಮಂದಿ. ಏನ್ ಮಾಡಿ ಹೆಂಗ್ ತಪ್ಪಿಸ್ಕೊಳ್ಳಕ್ಕಾಗ್ತದ ಹೇಳ್ರಿ? ಇಬ್ಬರು ಲೆಕ್ಕ ಬರ್ಲಿಕ್ಕದಾರ ನಮ್ಗ. ನಾವು ಹುಟ್ಟುದ ಬಳಕ ಚಿತ್ರಗುಪ್ತ ಅಂತ ಯಮಧೂತರು. ಚಿತ್ರ ಅಂದ್ರ ಹಗಲತ್ ಬರಿಯವ, ಗುಪ್ತ ಅಂದ್ರ ರಾತ್ರಿ ಬರಿಯವ. ಯಾರಿಗ್ ಕಣ್ಣಿಗೆ ಕಾಣ್ಲಾರ್ದಂಗ ಕೆಲವೊಂದು ಮಾಡ್ತಾನ. ನಮ್ಗ್ಯಾರು ನೋಡ್ಯಾರ? ನಮ್ಗ್ಯಾರು ನೋಡ್ಯಾರ ಅಂತ ನೋಡವ ಬೋಳಗದ. ನಾವ್ ಹೇಳ್ತಾನ ನೋಡಿನ ಅಂತ, ಆದ್ರೂ ನೋಡಿಲ್ಲ ಅಂತೀರಿ ನೀವು.
ತಪ್ಪಿಸ್ಕೊಳ್ಳಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಸಾಧು ಇರ್ಲಿ, ಯೋಗಿ ಇರ್ಲಿ, ತ್ಯಾಗಿ ಇರ್ಲಿ, ಭೋಗಿ ಇರ್ಲಿ, ಬೇಕಾದವೆಲ್ಲ ಆರೂಢ ಇರ್ಲಿ, ಅವಧೂತ ಇರ್ಲಿ, ಎಂಥವಿದ್ರೂ ಮಾಡಿದ ಅಪರಾಧ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಈತ ಇಲ್ಲಿ ಪ್ರಾಣತ್ಯಾಗ ಮಾಡ್ದ, ಅಲ್ಲಿ ಆಕಿನ ಹೊಟ್ಟ್ಯಾಗ ಮಗ ಹುಟ್ಟ್ಯಾನಲ್ಲಿ. ಮುಂದೆ ಮಗ ಬೆಳಿತಾನ, ದೊಡ್ಡವ ಆಗ್ತಾನ, ವಯಸ್ಸಿಗೆ ಬರ್ತಾನ, ಲಗ್ನ ಮಾಡ್ತಾರೆ. ಹೆಂಡತಿ ಗಂಡಗಂದ್ಲು, ರೀ ನಿಮ್ಗೆ ಗೊತ್ತಾಗಲ್ಲ, ನೋಡಿ ಅವನ ಮುಖದ ಮೇಲೆ ಚಿಗುರಿ ಮೀಸಿ ಬಂದಾವ, ಮಗನಿಗೆ ಲಗ್ನ ಮಾಡ್ಬೇಕಂತೇಳಿ ಕನ್ಯಾ ತೆಗೆದು ಲಗ್ನ ಮಾಡ್ತಾರೆ. ಅಕ್ಷತಾರೋಪಣ ಆತು. ಸಾಯಂಕಾಲ ಮಗು ತಾಯಿ ತಂದಿಗೆ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನಂದ್ರೆ, ಅಪ್ಪ ಅಮ್ಮ, ನಾನೊಂದು ಸಂಕಲ್ಪ ಮಾಡಿದ್ದೀನಿ, ಅದನ್ನು ತಾವು ನಡೆಸಿಕೊಡ್ತೀರಾ? ಹೇಳಪ್ಪ. ದೇವ್ರೇನ್ ಕಡಿಮೆ ಮಾಡಿದ್ದಾನೆ? ನಮ್ಗೆ ರಗಡ್ ಕೊಟ್ಟಿದ್ದಾನೆ. ನೀನ್ ಸಂಕಲ್ಪ ಮಾಡಿ ಹೇಳು, ಅದನ್ನೆಲ್ಲ ನಾವು ತೀರಿಸ್ತೀವಿ ಅಂದ ಕೂಡಲೇ ಮಗು ಹೇಳ್ತಾನೆ, ಏನಿಲ್ಲ, ನಾಳೆ ನಾನು ನೀನು ಮತ್ತು ಈಕಿನ ಹೆಂಡತಿ ಮಾಡಿರಲ್ಲ, ನನಗೆ 4 ಜನ ಕಾಶಿಗೆ ಹೋಗ್ಬೇಕು, ಗಂಗಾ ಸ್ನಾನ ಮಾಡಬೇಕು, ರುದ್ರಾಭಿಷೇಕ ಆಗ್ಬೇಕು, ವಿಶ್ವನಾಥನ ಮಂದಿರದಲ್ಲಿ 1 ದಿನದ ದಾಸೋಹ ನೀವು ಮಾಡ್ಕೊಂಡು ಹೋದ್ರೆ ನನ್ನ ಸಂಕಲ್ಪ ಮೂಡ್ತದಂತ ಹೇಳ್ದ. ತಾಯಿ ತಂದೆಯಂದ್ರು, ಎಂಥ ಪುಣ್ಯದ ಮಗ ಹುಟ್ಟಿಯಪ್ಪ. ಹೀಗೆ ಯಾರಂತಾರೆ ಹೇಳ್ರಿ? ಮದುವೆಯಾದ ಮರುದಿವ್ಸನ ಹಿಂಗ್ ಮಾಡಮ್ಮಂತ ಯಾರಂತ? ಏನೇನ್ ನಡೀತಿರ್ತದವ ಆಗೋಕ್ಕಿಂತ ಮುನ್ನ ಆದ ಬೆಳಕು ಅಂತ ಥೋಡೆ ದಿನ ಭರ್ಜರಿ ಇರ್ತದೆ ಪ್ರೀತಿ. ಇವ ಕಾಶಿಗೆ ಹೋಗೋದಂದ, ಎಲ್ಲರೂ ಟ್ರೈನ್ ಬುಕ್ ಮಾಡಿದ್ರು, ಕಾಶಿಗೆ ಹೋದ್ರು. ಹೆಂಡತಿ ಅಪ್ಪ ಅಮ್ಮ ಗಂಗಸ್ನಾನ ಮಾಡಿದ್ರು. ಮಾಡಿ ವಿಶ್ವನಾಥನ ಮಂದಿರಕ್ಕೆ ಬಂದು ದಂಪತಿಗಳ ಸಮೇತ ಗೋತ್ರವನ್ನು ಹಿಡ್ಕೊಂಡು ಅಭಿಷೇಕ ಮಹಾಪೂಜೆ ಮಾಡಿದ್ರು. ದಾಸೋಹದ ಟ್ರಸ್ಟಿನ ಕಡೆ ಹೋದ್ರು. ಹೋಗಿ ಇಂದಿನ ದಾಸೋಹದ ವೆಚ್ಚ ಎಷ್ಟಿದೆ ಹೇಳಿ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು. ಅವರು ಬಿಲ್ ಮಾಡಿದ್ರು. ಎಷ್ಟು ಮಾಡಿದ್ರಿ ಬಿಲ್ ಗೊತ್ತೇನ್ರಿ? ಮೊದಲೇನವ ಸಾಧು ಮಾಡಿದ್ದಲ್ಲ ಬಿಲ್ಲ, ಅಷ್ಟೇ ಆಯ್ತು. ಇವ್ರೇನ್ ಮಾಡ್ಲಿಕ್ಕೆ ಮಕ್ಕಳ ಆಟ ಮಹಾದೇವನು ಬರಂಗಿಲ್ಲ. ಬಹಳ ಸುಂದರ ಅನಿಸ್ತದ. ಆ ಬಳಿಕ ಮಜಾ ಮಾಡ್ತಾರೆ ಅವರು. ಇರ್ಲಿ, ದಾಸೋಹದ ರಶೀದಿ ಹರಿದ್ರು, ದುಡ್ಡು ತುಂಬಿದ್ರು. ದುಡ್ಡು ಕೊಟ್ಟ ರಶೀದಿ ಪತ್ರ ತಗೊಂಡ್ರು. ಈ ಕಡೆ ಮಂದಿರದಲ್ಲಿ ಆ ಮಗನಿಗೆ ಹೊಟ್ಟೆ ಕಡತ ಚಾಲು. ಯಾರಿಗೆ? ಸಾಧುನ್ ದುಡ್ಡು ತಗೊಂಡ್ರಲ್ಲ ಅವ್ರ ಮಗನಿಗೆ ಹೊಟ್ಟೆ ಕಡತ ಹಿಂಗ್ ಚಾಲು ಆತ್ರಿ. ಈಗೇನ್ ನೀವು ಬದುಕ್ತಾನವಿಲ್ಲ ಅನ್ನುವ ಹಂಗ ಗುಡಿ ಅಂಗಳದಾಗ ಬಿದ್ದು ಒದ್ದಾಡಕತ್ತ. ಯಪ್ಪರ್ಯೋ ಯವ್ರ್ಯೋ, ನಾ ಸಾಯ್ತೀನಿ ಯಪ್ಪ, ಇಂಥ ತ್ರಾಸ ವಿಶ್ವನಾಥ್ ನನ್ ಕೊಡ್ಬೇಡೋ ಯಪ್ಪ, ಬೇಗ ಕಣ್ಣು ಮುಚ್ಚಪ್ಪ ನನಗೆ ಅಂತ ಒದ್ದಾಡಿ ಅಳ್ಳಾಕತ್ತ. ತಾಯಿ ತಂದಿ ಹೆಂಡತಿ ಅವರು ಅಳ್ಳಾಕತ್ರು. ಹೇ ವಿಶ್ವನಾಥ, ಜಗದೊಡೆಯ, ನೀಲಕಂಠ, ಗಿರಿಧರ, ಗೌರೀಶಂಕರ, ನನ್ ಮಗನು ಸಜ್ಜನ ಸದ್ಗುಣಿ, ಮದುವೆಯಾದ ಮರುದಿನವೇ ಗಂಗಾ ಸ್ನಾನ, ನಿನ್ನ ಪೂಜಾಭಿಷೇಕ್, ಮಹಾದಾಸೋಹ ಮಾಡ್ಬೇಕಂತ ಸಂಕಲ್ಪ ಮಾಡಿದ ಮಗನಿಗೆ ಇಂಥ ಕಷ್ಟವೇ. ತಾಯಿ ಉಳ್ಳಕ್ಕತ್ತ, ತಂದಿನೊಳ್ಳಕ್ಕತ್ತ.
ಅವ್ರು ನೋಡಿದೆ ಸ್ವಲ್ಪ ಒಂದು ನಿಮಿಷ ಶಾಂತಾಗಿ ಕಣ್ಣು ಬಿಟ್ಟುಕೊಂಡು ಬಿದ್ದಲ್ಲಿದ್ದ ನೋಡ್ದ. ಅಮ್ಮ, ಅಪ್ಪ, ಹೇಳಪ್ಪ, ನಿನಗೇನಾಗಿದೆ ಹೇಳಪ್ಪ. ಏನಾಗಿಲ್ಲ, ಒಂದು ಮಾತು ನಿಮ್ಮನ್ನು ಕೇಳಬೇಕಂತ ಮಾಡಿದ್ದೀನಿ. ಏನದ ಹೇಳಪ್ಪ. ಎಂಥ ಮಾತಿದ್ ಹೇಳ ಮಗ, ಬಾಯ್ ಬಿಡು ಮಗ ಅಂತಂದ ಕೂಡಲೇ ಮಗು ಕೇಳ್ತಾನ, ಅಮ್ಮ, 25 ವರ್ಷಗಳ ಹಿಂದೆ ನಿಮ್ಮನೆಗೆ ಒಬ್ಬ ಸಾಧು ಬಂದಿದ್ನಂತ, ನೆನ್ಪಿದೆಯಾ? ಹೌದು ಹೌದು ಬಂದಿದ್ನಪ್ಪ. ಅಪ್ಪ ಅವನಿಗೇನ್ ಮಾಡಿದ್ರಿ? ಅಪ್ಪ ಹೇಳ್ತೀನಿ, ಅಪ್ಪ ಉರಿ ಬಿಸ್ಲಾಗ ಮೇ ತಿಂಗಳ ಹೊರಟಿದ್ದ, ಜಗ ಜಗ ಅಂತಂತಿತ್ತು, ಬಿಸಿಲು ಝಳ ಹೊಡಿತಿತ್ತು. ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿದ್ಯಾ, ಮನೆ ಕರ್ಕೊಂಡು ತಂದ್ಯಾ, ನಿಮ್ಮ ಅಮ್ಮನ ಕಡೆಯಿಂದ ಬಿಸಿ ಊಟ ಮಾಡಿಸ್ತೀನಿ, ಸೇವಾ ಮಾಡಿಸ್ತೀನಿ, ಹೋಗಾಗ ಮತ್ತೆ ಆಕಳ ಹಾಲು ಸಕ್ಕರೆ ಕೊಟ್ಟು ಬಿಳಿ ಕೊಟ್ಟು ಬಿಟ್ಟಿವಿ ಅಪ್ಪ. ಇಂಥ ಪುಣ್ಯದ ಕೆಲಸ ಮಾಡೀವಿ, ನಿನಗಿಂತ ಬರಬಾರ್ದಾಗಿ. ಇದನ್ನ ಹೇಳೋದು ಸುಮ್ಮತಿರೇನು ಕರೆಯತಿ ಯವ್ವ, ಹಿಂಗಕ್ಕೆ ಯವ್ವ ಅಳೋದು ಕರೆಯತಿರಿ ಸುಳ್ಳು. ಮಗು ಅಂದ, ಪುಣ್ಯದ ಕೆಲಸ ಮಾಡಿರಿ, ಮತ್ತೇನ್ ಮಾಡಿದ್ರಿ ಅಂದ. ಮುಂದಿಂದ ಹೆಂಗ್ ಹೇಳ್ತಾರ ಅವ್ರು? ರೊಕ್ಕ ತಗೊಂಡು ಹೇಳ್ತಾರೆ ಯಾರು? ಮುಂದೆ ಬಾಯಿ ಬಂದ, ಅಮ್ಮ ನಿಜ ಹೇಳು ಅಪ್ಪ, ಖರೆ ಹೇಳಪ್ಪ. ಸಾಧು ಮತ್ತೇನ್ ಮಾಡಿದ್ರಿ? ಮತ್ತೇನು ಉಪಕಾರ ಮಾಡಿದ್ರಿ? ಉಣಸುದ್ದು ಹೇಳಿದ್ರಿ, ತಿನ್ಸಿದ್ದು ಹೇಳಿದ್ರಿ, ಕುಡಿಸಿದ್ದು ಹೇಳಿದ್ರಿ, ಸೇವಾ ಮಾಡಿದ್ರಿ ಹೇಳಿದ್ರಿ, ಇನ್ನೊಂದು ಮಾಡಿದಿರಿ ಎಲ್ಲ, ಅದು ಯಾಕೆ ಹೇಳಿಲ್ಲ? ತಣ್ಣಗಾದ್ರಿಬ್ರು, ಬಾಯಾಗಿನ ಮಾತು ಹೊರಡಲಿಲ್ಲ. ಅಮ್ಮ, ಅಪ್ಪ, ಭಕ್ತಾದಿಗಳು ಸಾಕ್ಷಾತ್ ದೇವರೆಂದು ನೆರೆ ನಂಬಿ ಅವನಿಗೆ ಕೊಟ್ಟಂತ ಬಂಗಾರದ ನಾಣ್ಯಗಳು ಸಾಧುಮೂರ್ತಿ ಕೈಯಾಗಿ ಹಿಡ್ಕೊಂಡ ಕಾಶಿಗೋಗಿ ಸದ್ ವಿನಿಯೋಗ ಮಾಡಬೇಕು, ಕೊಟ್ಟಂತ ಭಕ್ತರಿಗೆ ಪುಣ್ಯ ಬರ್ಬೇಕಂತ ಸಂಕಲ್ಪ ಮಾಡಿದ್ದ. ಸೇವಾ ಮಾಡುವಾಗ ಬೆತ್ನಾಗಿನ ಬಂಗಾರದ ಹಣ ತಗೊಂಡವರು ನೀವ ಯಾರು ಅಂತ ನಡಗಲಿಕ್ಕೆ ತಿರುಗದ. ನಿಜ ಹೇಳ್ರಿ, ಮಾತು ಹೊರಡಲಿಲ್ಲ, ಶಬ್ದ ಬರಲಿಲ್ಲ. ಮಗು ಅಂತಾನ, ಆ ರೊಕ್ಕ ತಗೊಂಡ್ರಿಲ್ಲ ಆ ಸಾಧುನೇ ನಾನು ನಿಮ್ಮ ಮಗನಾಗಿ ಬಂದಿದ್ದೇನೆ. ಹಿಂದಿನ ಜನ್ಮದ ಋಣ ಹಣ ವಸೂಲಿಗಾಗಿ ಬಂದೀನಿ ಅಂದ. ಅದಕ್ಕೆ ನಾ ಬಂದ ಕಾರ್ಯ ಮುಗೀತು. ನಾ ಎಷ್ಟು ತನಕ ಮಗ ಆಗ್ಬೇಕಾಗಿತ್ತು ಅಂದ್ರೆ ವಿಶ್ವನಾಥನಲ್ಲಿ ಪ್ರಮಾಣ ಮಾಡಿದ್ದೆ. ಎಂಥ ಪ್ರಮಾಣ? ನಾನು ಭಕ್ತರು ಕೊಟ್ಟಂತ ಹಣದಿಂದ ದಾಸೋಹ ಮಾಡಿ ಭಕ್ತರ ಜೀವನಕ್ಕೆ ಕಲ್ಯಾಣ ಆಗಲಿ ದಾನ ಕೊಟ್ಟಿದ್ದಕ್ಕೆ ಅಂಥೇಳಿ ಸಂಕಲ್ಪ ಮಾಡಿದ್ದೆ. ನೀವು ಆ ಹಣವನ್ನ ಕಳ್ತನ ಮಾಡಿರಿ. ಶರಣರೇನ್ ಹೇಳ್ತಾರ? ಕಳಬೇಡ, ಕೊಲ್ಲಬೇಡ. ಅದಕ್ಕೆ ಹಣ ವಸೂಲಿ ಆಯಿತು, ಇಲ್ಲಿ ದಾಸೋಹ ಆಯಿತು. ನಾನು ಕೊಟ್ಟ ಭಕ್ತರ ಹಣದ ಕಾಣಿಕೆಯ ಋಣದಿಂದ ಮುಕ್ತನಾದೆ ಅಂದ. ಕಣ್ಣ ಮುಚ್ಚಿ ಪ್ರಾಣ ಬಿಟ್ಟ. ಪ್ರಾಣ ಬಿಟ್ಟ. ನೀವು ಅಂತೀರಲ್ಲ, ಇಂಥ ಸಮಯದಾಗ ನನ್ನ ಮಗನಿಗೆ ಇಂಥ ಮರಣ ಬರುವದಾಗಿತ್ತು. ನನ್ನ ಸೊಸೆಗೆ ಹಿಂಗ ಆಗ್ಬಾರ್ದಾಗಿತ್ತೆವ್ವೋ. ನಾ ಏನಂತ ಕರ್ಮ ಮಾಡಿದೆ ಯವ್ವ. ಹಿಂಗ ಹೇಳ್ತೀರಿಲ್ಲವ, ನನಗೆ ಯಾಕೆ ಕಳ್ಳಾಕ್ ಬರ್ತೈತಿ ಅಂತಾರ. ನಾನು ಬಹಳ ಜನರಿಗೆ ಸತ್ತವ್ರಿಗೆ ಮಣ ಕುಡ್ಲಕ್ ಹೋಗ್ತೀನ್ರಿ. ಇಟ್ಟು ಚಂದ ಹೇಳ್ತಾರ್ರಿ. ಅನ್ಬಾರದು, ಅಳಬೇಕೇವ, ಚಲೋ ಅಳಬೇಕ್ರಿ. ಮತ್ತ ಹೆಣ್ಮಕ್ಕಳು ತಾಯಿ ತಂದಿ ಸತ್ ಬಳಕ ಅಕ್ಕ ತಂಗಿಯರ್ ಅಳತಿರ್ತಾರ.
ನೀ ಹೋದಿಯಪ್ಪ ದೀಪಾವಳಿಗೆ ನನಗೆ ಯಾರ ಕರ್ಕೊಂಡು ಬರವರು ಹೇ ಕಾಶಿ ಹಿಂಗ ಹೇಳ್ತಿರ್ತಾರ. ಹಿಂಗತ್ರ ಆ ಮನಿಗೆ ಹೋಗ್ತೀರಿ ನೀವು ಹೆಂಗ್ ಹೇಳಬೇಕು ಗೊತ್ತೇನ್? ಯಪ್ಪ ನೀವು ಹೋದ್ರು ನನಗೆ ಚಿಂತಿಲ್ಲೋ ಕಾಶಿ, ನಮ್ಮ ಅಣ್ಣಂದ್ರ ನಿನಕ ಹೆಚ್ಚಿಗೋ. ನಮ್ಮ ಅತ್ತಿಗೆ ಅಂದ್ರೆ ಅವ್ವೋ ಹಡದ ತಾಯಿಕ್ಕಿಂತಲಿ ಹೆಚ್ಚಿಗೆ. ಯವ್ವ ಹಿಂಗೊಳಬೇಕು ಅಂದ್ರ ಅಣ್ಣನ ಹೆಂಡತಿ ನಿಮ್ಮನ್ನ ಕರಿತಾಳ, ಬಗಿತಾಳ, ತಿನ್ನಿಸ್ತಾಳ, ಉಣಿಸ್ತಾಳ. ನಮ್ಮ ಅಮ್ಮನ ಕೈಲಿ ಅಂತ ಅಡಿಗೆ ಅಂದು ಉಂಡಿಲ್ಲೆವೋ. ನಮ್ಮ ಅಣ್ಣನ ಹೆಂಡತಿ ನನಗ್ ಬಿಟ್ಟು ತುತ್ತ ಹಾಕಲ್ಲೇ. ಹಿಂಗಳಬೇಕು. ಬಿಡ್ತೀರಿ? ಹೋದವ್ರನ್ನ ಮ್ಯಾಗ ಗಳಬಾರ್ದು, ಇದ್ದವ್ರ ಮ್ಯಾಗ ಹತ್ರ ಸುಖ ಆಗುತ್ತದೆ. ತಲೆಯಾಗಿರ್ರಿ ನಿಮಗೆಲ್ಲ. ಆ ಹೋದ ಎಮ್ಮೆಲೆ ವರ್ಣನ ಮಾಡ್ಕೊತ ಕೂತ್ರಿ ಅಂದ್ರೆ ಇದ್ದ ಎಮ್ಮೆಲೆ ನಿಮ್ಗೆ ಏನು ಕೊಡಂಗಿಲ್ಲ. ಇದ್ದವಂದ ವರ್ಣನ ಮಾಡ್ಬೇಕು. ಏನಾತು ವಿಷಯ ರೀ? ಏನಾತು ವಿಷಯ? ನಾವು ಸುಮ್ಮನೆ ಹೇಳ್ತೀವಿ. ಯಾಕೆ ಈ ಘಟನೆ ಆಗತ್ತದಂದ್ರೆ ಸುಮ್ಮನೆ ಆಗೋದಿಲ್ಲ. ಕೊಲ್ಬೇಡ ಅಂತ ಒಂದು ವಿಷಯ ಬಂತಲ್ಲ, ಕೊಳಬೇಡದ ನಂತರ ಭೀಷ್ಮಾಚಾರ್ಯ ಎಂಥ ಸನ್ಯಾಸಿ ಅಂದ್ರ ಅವನಾಗ ಹಿಂದೂ ಹುಟ್ಟಿಲ್ಲ, ಇನ್ನು ಮುಂದೂ ಯಾರು ಹುಟ್ಟಂಗಿಲ್ಲ. ತಂದಿಗೆ ಮದುವೆ ಮಾಡಿದ ಮಗ, ಪ್ರತಿಜ್ಞೆ ಮಾಡದ, ನಾನು ಮದುವೆ ಹೆಂಡತಿ ಮಗ. ಶಂತನು ಮಹಾರಾಜನಿಗೆ ಹೇಳ್ತಾನ, ಅಪ್ಪಾಜಿ ನಿನ್ನ ಪ್ರೀತಿ ಅಂಬಿಗಾರನ ಮಗಳ ಮೇಲಾಗ್ಯದಲ್ಲ, ಸತ್ಯವತಿ ಆಕಿನ್ನ ನೀನು ಲಗ್ನ ಮಾಡ್ತೀನಿ, ನಾನು ಪ್ರತಿಜ್ಞೆ ಮಾಡ್ತೀನಿ. ನಾ ಲಗ್ನ ಆಗುವುದಿಲ್ಲ, ಬ್ರಹ್ಮಚಾರಿ ಆಗ್ತೀನಿ ಅಂತ ಪ್ರತಿಜ್ಞೆ ಮಾಡದ. ತಾಯಿ ತಂದಿಗಳ ಇಚ್ಛಾ ಪೂರ್ತಿ ಯಾ ಮಗ ಮಾಡುತ್ತಿರ್ತಾನ ಅವನಿಗೆ ತಾಯಿ ತಂದಿ ಅಂತ ಆಶೀರ್ವಾದ ಮಾಡ್ತಾರ. ತಲೆಗಿಟ್ಕೊಂಡು ಮನಿಯೊಳಗ ದೇವರಿದ್ದು ರಾಮೇಶ್ವರ, ಕಾಶಿ, ವಿಶ್ವನಾಥ್ ಅಂತ ಹುಡುಕ್ತಾ ಇದ್ದೀವಿ. ಎಂಥ ನಮ್ಮದು ತಪ್ಪುತನ, ಮೂರ್ಖತನ ಹೇಳ್ರಿ. ಜನ್ಮ ಕೊಟ್ಟ ತಾಯಿ ತಂದೆ ಇವರು ನಮಗೆ ಸಾಕ್ಷಾತ್ ದೇವರುಗಳು. ಅವರ ಆಶೀರ್ವಾದ ಹೆಂಗಿರ್ತದ ನೋಡ್ರಿ. ಭೀಷ್ಮಾಚಾರ್ಯ ಗಂಗಾ ಬಿಟ್ಟು ಹೋದ್ಲಿ, ಇವನಿಗೆ 8ನೇದವ ಇವ. 7 ಮಕ್ಕಳನ್ನು ಹಡ್ದಿದ್ಲಕ್ಕಿ. ಕಾಡಿನೋಳು ಬ್ಯಾಟಿ ಆಡಕ್ ಹೋದಾಗ ಶಂತನು ಗಂಗಾನ ಸೌಂದರ್ಯಕ್ಕೆ ಮೋಹಿತನಾಗಿ ಆಕೆಗೆ ಪ್ರತಿಜ್ಞೆ ಮಾಡಿ ಮನಿಕೆ ರಾಜವಾಡಕ್ಕೆ, ಆಸ್ಥಾನಕ್ಕೆ, ಅರಮನೆ ಕರ್ಕೊಂಡು ತರುವ ಮುನ್ನ ಆಕೆ ಹೇಳ್ತಾಳ, ಮಹಾರಾಜ್ ಅಂಗ ಸುಖ ಸೌಂದರ್ಯವನ್ನ ಬಯಸಿ ನನ್ನನ್ನು ಅರಮನೆ ಕರ್ತಾ ಇದ್ದಿ, ಆದ್ರೆ ನಾನು ಮಾಡುವ ಕೆಲಸದೊಳಗೆ ನೀ ಯಾವಾಗ ಅಡ್ಡಿ ಬರ್ತಿ ಅಂದೇ ನಾನು ನಿನ್ನ ಮನೆ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದ್ಲು. ಅವನಿಗೆ 1 ವರ್ಷ ಆಗಲಿಲ್ಲ, ಗರ್ಭಿಣಿ ಆದ್ಲು, ಮಗ ಹುಡ್ತು. ತಗೊಂಡು ಗಂಗಾ ನದಿಗೆ ಹೋದಳು. ಹಳೆಯಾಗ ಹಡದ ಮಗನಿಗೆ ಬಿಟ್ಟು ಕಣ್ಣೀರ್ ಹಾಕ್ಲಿಲ್ಲ. 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 7 ಮಕ್ಕಳನ್ನ ನದಿಯೊಳಗೆ ಬಿಟ್ಲು. ಇನ್ನು ಬಿಡಬ್ಯಾಡ ಅಂತ ಅಡ್ಡಿ ಮಾಡ್ತೀನಿ, ಮನಿ ಬಿಟ್ಟು ಹೋಗ್ತಾಳಂತ ಹೆಂಡತಿಯ ಮೋಹದ ಸುಖಕ್ಕಾಗಿ ಶಂತನು ತಾಳ್ಕೊಂಡ ತಾಳ್ಕೊಂಡ ತಡ್ಕೊಂಡ ಕೊನೆಗೆ 8ನೇದವನ ಮುಟ್ಟಿದ. ಈ ಮಗನ್ ನೋಡಿ ಇನ್ನೇನೋ ಹಸ್ತಿನಾಪುರದ ಸಿಂಹಾಸನದ ಉತ್ತರಾಧಿಕಾರಿಗೆ ಇನ್ನು ಮುಂದೇನು ಮಗ ಹಣಿತೀನೋ ಗೊತ್ತಿಲ್ಲ. ಇದು 1ರ ಮಗ ಆಕಿನ ಬಿಡ್ಕೋಬೇಕಂತೇಳಿ ಗಂಗಾಗ ಹೋಗಿ ಎದುರು ನಿಂತು ಕೈ ಜೋಡಿಸ್ತಾನ. ಈ ಮಗು ಒಂದು ಬಿಟ್ಬಿಡು, 7 ಮಕ್ಕಳು ಹೋದ್ರು ನನಗೆ ಅಡ್ಡಿ ಬರ್ಲಿಲ್ಲ ಅಂತಂದ ಕೂಡಲೇ ಗಂಗಾ ಹೇಳ್ತಾಳ, ಪರವಾಗಿಲ್ಲ ತಗೋ ಮಹಾರಾಯ, ಮೊದಲ ಹುಟ್ಟಿದಾಗ ಬೇಡಿದೆ ಅಂದ್ರೆ ನಾ ಯಾಕೆ ಇಷ್ಟೆಲ್ಲ ಹಡಿತಿದ್ದೆ. ಆದ್ರೆ ನೀ ಮಹಾರಾಜನಾಗಿದ್ದು, ಕ್ಷತ್ರಿಯಾಗಿದ್ದು, ಧರ್ಮರಕ್ಷಕನಾಗಿದ್ದು ವಚನ ಭ್ರಷ್ಟ, ಅಡ್ಡಿ ಬರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಿ. ಈಗ ಮಗು ಕೇಳ್ಕೋತಿ, ಬೇಡಿದ್ದು ನಿನ್ನ ಕೊಡ್ತೀನಿ, ಆದ್ರೆ ನಾ ಕೊಟ್ಟ ಮಾತಿನಂತೆ ಕ್ಷಣವೂ ಕೂಡ ನಿನ್ನಲ್ಲಿ ಇರುವುದಿಲ್ಲಂತ ಹಡದ ಮಗನವನ ಕೈಯಾಗ ಕೊಟ್ಟು ಅಡವಿ ಸೇರಿದಳು ಗಂಗಾ. 2ನೇ ಹೆಂಡತಿನಾಗ್ಬೇಕಂದ ಆಕೆ ಹೇಳಿದ್ಲು ಅಂತ, ಮೊದಲನೇ ಹೆಂಡತಿದೊಂದು ಮಗ ಅದ ನಿನಗ, ನಾ ಹಡದ ಮಕ್ಕಳಿಗೆ ಸಿಂಹಾಸನ ರಾಜಕೀಯ ಸಿಗುವುದಿಲ್ಲ,
ಅವರು ದಾಸರಂತೆ ಇರ್ಬೇಕಾಗ್ತದ. ನಿನ್ನ ಮದುವೆಯಾಗಿ ಏನ್ ಪ್ರಯೋಜನ ಅಂತಂದಿದ್ಲಂತ ಅದೇ ಬ್ಯಾನ್ ಹಚ್ಕೊಂಡು ಬಂದು ಮನೆ ಮಲಗಿದ್ದೀವ ಶಂತನು ರಾಜ. ಭೀಷ್ಮ 12 ವರ್ಷನವಿದ್ದ. ತಂದಿ ಮಲಗಿದ್ದು ನೋಡ್ದ, ಒಳಗೆ ಹೋಗ್ತಾನೆ. ಅಪ್ಪಾಜಿ ಅಪ್ಪಾಜಿ ಅಂತ ಕೂಗ್ತಾನೆ. ಯಾಕಪ್ಪ? ತಾವು ಮಲಗಿದ್ರಿಲ್ಲ, ಯಾಕೆ? ಹುಷಾರಿಲ್ವಾ? ಆರಾಮಿಲ್ವಾ? ತಲೆ ನೋತಾ ಇದೀಯಾ? ಜ್ವರ ಬಂದವ? ಕೈಕಾಲು ಹರಿತಾವ? ಕೇಳ್ದ. ನನಗೆ ಯಾವ ರೋಗವೂ ಇಲ್ಲ. ಮತ್ತೇಕೆ ಮಲಗಿದ್ರಿ ಅಂದ ಕೂಡಲೇ ಮಗನ ಮುಂದೆ ಹೇಳಕ್ ಒಂದಿಷ್ಟು ನಾಚಿಕೆ ಬಂತು. ಅಂದ್ರೂ ಕೇಳ್ತಾನೆ ಮಗು, ಒತ್ತಾಯ ಮಾಡಿ ಹೇಳ್ತಾನೆ, ಹಿಂಗ ಇಂತಕ್ಕೆ ಮೇಲೆ ನನ್ನ ಮನಸ್ಸಿದೆ, ಈ ನದಿ ಅಂತಕ್ಕೆ ನನಗೆ ಒಲ್ಲಂತಾಳ, ಅದಕ್ಕೆ ನನಗೆ ಚಿಂತೆ ಆಗಿದೆ. ಇಷ್ಟೇ ತಾನೇ? ಪರವಾಗಿಲ್ಲ, ನಾನು ಮದುವೆ ಮಾಡಿದ್ದೀನಿ. ನಾ ಡೊಳ್ನಾಗ ಒಂದು ಪದ ಹಾಡ್ತಿದ್ರು, ಡೊಳ್ಳಿನ ಪದ ಏನಂತ? ಶಾನಲದು ಬಹಳ ಶಾಸ್ತ್ರ ಹೇಳತಿ, ಕೇಳುವ ಪುರು ಮನಸ್ಸಿ, ಮಗ ಹುಟ್ಟಿ ತಂದಿ ಲಗ್ನ ಮಾಡಿದನೋ, ಮಾಡಿಕೊಡು ಚೌಕಾಶಿ. ಮಳೆಯ ನಿಲ್ಲದೆ ಹೊಳೆಯ ಬಂದಿತೋ, 2 ದಂಡಿ ಸೋಸಿ, ಕಟಗಿಯ ಮನುಷ್ಯ ಕಲ್ಲ ಸಂಗಡಿ ಮಾಡಿ ಹೋದನು ಹೊಳೆಯಿಸಿ. ಹಿಂಗೊಂದು ಪದ್ಯ ಇದ್ರಿ. ಡೊಳ್ನಾಗಂದ್ರೆ ಇಷ್ಟು ಎತ್ತರ ಹಾರ್ಬೇಕಾಗ್ತದೆ. ಯಾಕೆ ಮುಖ್ಯ? ಹಿಂಗ ಹಾಡ್ಬೇಕಾದ್ರೆ ಒಳಗಿನ ಫುಟ್ಪಾತ ಚಲೋ ಬೇಕು. ಸಂಗೀತದ ಪೆಟ್ಟಿಗೆ ಬಾರಿಸೋರಿಗೆ ಗೊತ್ತಾಗ್ತದೆ. ಹೊರಗಿನ ಹವಾ ಜಗ್ಗುದೊಂದು ಭಾತ ಬೇರೆ ಅದ್ರಿ, ಒಳಗ ಹವಾ ಶಿಲ್ಲಕ್ ಮಾಡಿ ಸೂರಿ ಕೊಡ್ತಕ್ಕಂಥದ್ದು. ಅದು ಒಳಗಿಂದ ಪ್ಯಾಕಿಂಗ್ ಇತ್ತಂದ್ರೆ ಇಟ್ಟು ಗಟ್ಟಿ ಸ್ವರ ಬರ್ತದೆ. ಅದಕ್ಕೆ ಎಲ್ಲಿರೋ ತೂತು ಬಿದ್ದಿತ್ತು ಅಂದ್ರೆ ಹೆಣದ ಮುಂದೆ ಕೂತಂಗ ಬಾರಿಸ್ತಕ್ಕೆ. ಅದು ಚಲೋ ಇರ್ಬೇಕಾಗಿತ್ತಂದ್ರೆ ಆರೋಗ್ಯ ಚಲೋ ಬೇಕು. ಆರೋಗ್ಯ ಚಲೋ ಬೇಕಾಗಿತ್ತಂದ್ರೆ ವಿಚಾರ ಚಲೋ ಬೇಕು, ಆಹಾರ ಚಲೋ ಬೇಕ್ರಿ. ನಾ 18 ವರ್ಷದ ಹಿಂದೆ ಬಂದಾಗನು ಅಷ್ಟೇ ಇದ್ದ, ಈಗನು ಅಷ್ಟೇ ಇದ್ದ. ಅವಾಗೇನ್ ಬಹಳ ದಪ್ಪ ಇದ್ದಿತ್ತಿಲ್ಲ, ಈಗೇನು ಬಹಳ ಸೊಟ್ಟಾಗಿಲ್ಲ, ಈಗೇನು ದಪ್ಪನಾಗಿಲ್ಲ. ನಾನು ಕರೆಕ್ಟ್ 68-69 kg ವಜ್ಜಿದ್ದೀನಿ. ನಾ ಆಗ್ಲೂ ಅಷ್ಟೇ ಇದ್ದೆ, ಈಗಲೂ ಅಷ್ಟೇ ಇದ್ದೆ. ಮುಂದೂ ಇನ್ನು ಕಡಿಮೆ ಹಾಕೋತ ಹೋಗ್ತದೆ, ಹೆಚ್ಚಿಗೆ ಆಗಲ್ಲ. ಆದ್ರೆ ಕಾಯಿಲೆ ಮಾತ್ರ ಯಾವ ಬಂದಿಲ್ಲ ಇಲ್ಲಿ ತನಕ. ಸ್ವಲ್ಪ ನಾನು ಯೋಗನೂ ಮಾಡ್ತಿರ್ತೀನಿ, ಕಪಾಲಭಾತಿ ಅನುಲೋಮ ವಿಲೋಮ ಅಂತ. ನಿಮ್ಗೆ ತೋರಿಸ್ಬೇಕಂತಿದ್ದೆ, ಸಮಯ ಇಲ್ಲ, ಏನ್ ಮಾಡೋದು. ಅದನ್ನ ಮಾಡಿದ್ರೆ ನಿಮಗೆ ಉರಿ, ಚಳಿ, ಕೆಮ್ಮ, ನಗಡಿ ಮತ್ತು ಡಯಾಬಿಟಿಸ್, ಹಾರ್ಟ್, ಕ್ಯಾನ್ಸರ್, ಮೂಳುವ್ಯಾಧ, ಹೊಟ್ಟಿ ಕಡತ, ತಲೆ ಸುತ್ತುವಿಕೆ, ಪ್ಯಾರಲೈಸ್ ಏನ್ ಸುಡ್ಗಾಡ ಆಗಲ್ಲ. ಎರಡೇ ಕಪಾಲಭಾತಿ ಅನುಲೋಮ ವಿಲೋಮ. ಇದಕ್ಕೆ ರೊಕ್ಕಿಲ್ಲ, ರೂಪಾಯಿ ಇಲ್ಲ. ಮುಂಜಾನೆ ಎದ್ದು ಸಂಡಾಸ್ಗೆ ಹೋಗಿ ಖಾಲಿ ಹೊಟ್ಟಿಲೆ ಸ್ವಲ್ಪ ಹಲ್ಲಗಿಲ್ಲ ಉಜ್ಕೊಂಡು ಮಾಡ್ಬೇಕಾಗ್ತದ. ಅಷ್ಟು ಮಾಡಿದ್ರೆ ಸಾಕು, ನಿಮ್ಮ ಆರೋಗ್ಯಕ್ಕೆ ಯಾವ ಜಡ್ಡು ಬರಂಗಿಲ್ಲ. ಅದು ಕಪಾಲಭಾತಿ ಅನ್ನೋದು ಸ್ವಲ್ಪ ತೋರಿಸ್ತಾ ನೋಡ್ತೀರೇನು?